ಬ್ರೇಕಪ್ ಡಾಗ್ ಅವಳು ಪಾಪ. ಯಾರೋ ಬ್ರೇಕಪ್ ಆಗಿ ಬಾಯ್ ಫ್ರೆಂಡ್ ವಾಪಸ್ ಕೊಟ್ಟಿದ್ ನಾಯಿ. ಓ ಮೈ ಗಾಡ್. ಒಂದ್ ಸಮಯದಲ್ಲಿ ಬೆಂಗಳೂರು ಮನೆಯಲ್ಲಿ ಆಫ್ ಕೋರ್ಸ್ ಇಂಡಿಪೆಂಡೆಂಟ್ ಹೌಸ್ 19 ನಾಯಿ ಇತ್ತು ನಮ್ಮ ಹತ್ರ. ನಮ್ಮ ಅತ್ತೆನೂ ಅಷ್ಟೇ, ಇಂಡಿಪೆಂಡೆಂಟ್ ಹೌಸ್ ಬೆಂಗಳೂರಲ್ಲಿ at 1.17 ಡಾಗ್ಸ್, ಕೌಸ್, ಕೋಳಿ. ಕೌಸ್ ಕೋಳಿ ಎಲ್ಲ ಇರ್ಲಿಲ್ಲ. ಫಸ್ಟ್ ಪೆಟ್ ನೆನಪಿದ್ಯಾ? ಆಕ್ಚುಲಿ ನನ್ನ ಅಣ್ಣನಿಗೆ ತುಂಬಾ ಇಷ್ಟ ಪ್ರಾಣಿಗಳು, ನಾಯಿಗಳು ಅಂದ್ರೆ. ಸೊ ಫಸ್ಟ್ ಒಂದ್ ನಾಯಿ ಮರಿ ಕ್ಲಿಯೋ ಅಂತ ಒಂದ್ ನಾಯಿ ಮರಿ ತಂದಿದ್ದಾನು, ಕ್ಲಿಯೋಪ್ಯಾಟ್ರಾ ಅಂತ. ಅದಾದ್ಮೇಲೆ ಸೀಸರ್ ಅಂತ ಒಂದು, ಈಸ್ ಆಲ್ವೇಸ್ ಲೈಕ್ ಓನ್ಲಿ ಜರ್ಮನ್ ಶೆಪರ್ಡ್ಸ್. ಫಸ್ಟ್ ಕ್ಲಿಯೋ, ಆಮೇಲೆ ಸೀಸರ್ ತುಂಬಾ ವರ್ಷ ಇತ್ತು ಪಾಪ ನಮ್ಮ ಮನೇಲಿ. ಈಗ ಅತೀನಾ ಅಂತಿದೆ, ಅದು ಅಮ್ಮನ ಮನೇದು ಹೇಳ್ತಿರೋದು. ಇಲ್ಲಿ ನಮ್ಮ ಅತ್ತೆಗೆ, ರಘು ಅವ್ರಿಗೆ ಪ್ರಾಣಿಗಳು ತುಂಬಾ ಇಷ್ಟ. ಬಟ್ ನಾನ್ ಮದ್ವೆ ಆದಾಗಿಂದ ಮನೇಲಿ ಯಾವ್ದು ಡಾಗ್ಸ್ ಏನು ಇರ್ಲಿಲ್ಲ, ಪೆಟ್ಸು. ಬಿಕಾಸ್ ವಿ ಲಿವ್ ಇನ್ ಅನ್ ಅಪಾರ್ಟ್ಮೆಂಟ್. ಸೊ ಆ ಸ್ಪೇಸ್ ಒಂದು ರಿಸ್ಟ್ರಿಕ್ಷನ್ ಆಗಬಾರ್ದು ನಾಯಿಗಳಿಗೆ. ದೇ ನೀಡ್ ಓಪನ್ ಸ್ಪೇಸ್, ಯುನೋ ಫ್ಯಾಮಿಲಿ ಇದರಲ್ಲಿ ಇದ್ರೆ ದಟ್ಸ್ ಡಿಫ್ರೆಂಟ್ ಅಂತ. ಬಟ್ ಫೈನಲಿ ನನ್ನ ಹುಟ್ಟಿದಬ್ಬಕ್ಕೆ ರಘು ಒಂದು ಶಿಡ್ಜು ಗಿಫ್ಟ್ ಮಾಡಿದ್ರು. ಇಟ್ ವಾಸ್ ಆಕ್ಚುಲಿ ರೆಸ್ಕ್ಯೂ ಡಾಗ್, ಬ್ರೇಕಪ್ ಡಾಗ್ ಅವಳು ಪಾಪ. ಯಾರೋ ಬ್ರೇಕಪ್ ಆಗಿ ಬಾಯ್ ಫ್ರೆಂಡ್ ವಾಪಸ್ ಕೊಟ್ಟಿದ್ ನಾಯಿ. ಓ ಮೈ ಗಾಡ್, ಎಂತ ಕತೆ ಇದೆ ಇದು. ಯಾ ಸೊ ರಘು ಜಿಮ್ಗೆ ಹೋಗ್ಬಿಟ್ಟೆ, ಏನಿದ್ ನಾಯಿ ಮರಿ ಅಂದ್ರೆ, ಇಲ್ಲ ಸರ್ ನನ್ ಗರ್ಲ್ ಫ್ರೆಂಡು ಕೊಟ್ಬಿಟ್ಟು ಹೋಗ್ಬಿಟ್ಲು ಸರ್, ನಾನು ಒಬ್ನೇ ಇರೋದ್ ಮನೇಲಿ, ಯಾರು ಇಲ್ಲ ನೋಡ್ಕೊಳಕ್ಕೆ, ಅವಳು ಗಿಫ್ಟ್ ಮಾಡಿದೆ ಅಂತ. ಆಕ್ಚುಲಿ ಬ್ರೇಕಪ್ ಡಾಗ್. ಸೊ ಫ್ಯೂ ಮಂತ್ಸ್ ಓಲ್ಡ್ ಇತ್ತು ಕೋಕೋ, 2 months ಐ ಥಿಂಕ್. ಸೊ ನಾನು ಹುಟ್ಟಿದ ದಿನ ಕೋಕೋ ಪ್ರಭಾಕರ್ ಮುಖರ್ಜಿ ಮನೆಗ್ ಬಂದ್ಲು. ಅದ್ರ ಋಣ ನಿಮ್ಮ ಹತ್ರ ಇತ್ತು. ಅವಳು ಬಂದು 1 ವರ್ಷ ಕರೆಕ್ಟ್ ಆಗಿ ನಂದನ ಪ್ರಭಾಕರ್ ಮುಖರ್ಜಿ ಹುಟ್ಟಿದ್ಲು. ಯಾ ಕೋಕೋ ಮನೆಗ್ ಬಂದ್ ಒಂದ್ ತಿಂಗಳಿಗೆಲ್ಲ ಐ ಕನ್ಸೀವ್ಡ್. ಸೊ ದೇ ಸೇ ದಸ್ ಪಾಸಿಟಿವ್ ವೈಬ್ಸ್. ಸೊ ನಮ್ಮ ಅತ್ತೆಗೆ ಸುಮಾರು ಜನ ಕೇಳಿದುಂಟು, ಏ ರತ್ನ ಪ್ಲೀಸ್ ನಿಮ್ ಕೋಕೋನ್ ಕಳ್ಸ್ಕೊಡೆ ನಮ್ಮ ಮನೆಗೆ. ಆ ಪಾಸಿಟಿವ್ ಎನರ್ಜಿ ನಮ್ಮ ಮನೇಲೂ ಎಲ್ಲ ನಮ್ಮ ಮಕ್ಳಿಗೆ, ಸೊಸೇಂದ್ರಿಗೆ ಫೀಲ್ ಆಗ್ಲಿ. ಸೂಪರ್. ಹರ್ಷಿ ಅವ್ರದ್ದು? ನಮ್ದು ಲೈಕ್ ಐ ಹ್ಯಾವ್ ಬಿನ್ ಅ ಪೆಟ್ ಲವರ್ ಸಿನ್ಸ್ ಅ ವೆರಿ ಯಂಗ್ ಏಜ್. ಒಂದ್ ಸಮಯದಲ್ಲಿ ಬೆಂಗಳೂರು ಮನೆಯಲ್ಲಿ ಆಫ್ ಕೋರ್ಸ್ ಇಂಡಿಪೆಂಡೆಂಟ್ ಹೌಸ್ 19 ನಾಯಿ ಇತ್ತು ನಮ್ಮ ಹತ್ರ. ನಮ್ಮ ಅತ್ತೆನೂ ಅಷ್ಟೇ, ಇಂಡಿಪೆಂಡೆಂಟ್ ಹೌಸ್ ಬೆಂಗಳೂರಲ್ಲಿ at 1.17 ಡಾಗ್ಸ್, ಕೌಸ್, ಕೋಳಿ. ಕೌಸ್ ಕೋಳಿ ಎಲ್ಲ ಇರ್ಲಿಲ್ಲ. ರಾಬಿಟ್ ಎಲ್ಲ ಸಾಕದಂತ ನಮ್ಮ ಅತ್ತೆ. ಅದ್ ಹಂಗೆ ಬಂದಿದೆ ನನ್ ಮಗಳಿಗೆ. ಪ್ರಾಣಿಗಳಂದ್ರೆ ಪಂಚ ಪ್ರಾಣ ಅವಳಿಗೆ. ಐ ಸಾ ದಟ್. ಸೊ ನಮ್ಮ ಮನೇಲಿ ಅದೇ ಭುವನ್ ಅವ್ರಿಗೂ ತುಂಬಾ ಇಷ್ಟ ನಾಯಿಗಳಂದ್ರೆ, ನನ್ಗೂ ತುಂಬಾ ಇಷ್ಟ. ವಿ ಹ್ಯಾಡ್ 19 ಡಾಗ್ಸ್. ಅದಾದ್ಮೇಲೆ ಹೆಂಗಾಗೋಯ್ತು ಅಂತ ಹೇಳಿದ್ರೆ, ಲೈಕ್ ಲೈಫ್ ಪೂರ್ತಿ ಅವ್ರ ಸುತ್ತಾ ಇರ್ಬೇಕು. ಲೈಕ್ ಅಂಡ್ ನಮ್ಗೇನು ಅಂದ್ರೆ, ವಿ ಡಿಡ್ಂಟ್ ವಾಂಟ್ ದ ಫೀಮೇಲ್ ಡಾಗ್ ಟು ಬಿ ಆಪರೇಟೆಡ್. ಆಯ್ತು ಮತ್ತೆ ಹಾಕು 6 ಮರಿ 8 ಮರಿ, ಮತ್ತೆ ಇಟ್ ವಾಸ್ ಮಲ್ಟಿಪ್ಲೈಯಿಂಗ್ ಅಂಡ್ ದೆನ್ at one point we were like, ಇಲ್ಲ ದಿಸ್ ಇಸ್ ನಾಟ್ ನೈಸ್. ನಾವು ಅದು ಎಲ್ಲ ಕಂಟ್ರಿ ಡಾಗ್ಸ್, ಯಾವುದು ಬ್ರೀಡ್ಸ್ ಇರ್ಲಿಲ್ಲ, ಎಲ್ಲಾನು ಆಲ್ ವರ್ ಲೈಕ್ ಇಂಡಿ ಡಾಗ್ಸ್. ಸೊ ಅದೆಲ್ಲ ಹೆಂಗೋ ನಮಗೆ ಕೆಲವು ಜನರು ತಗೊಂಡು ಹೋಗ್ತಾರೆ, ಕೆಲವು ಜನರು ಇಲ್ಲ ಬ್ರೀಡೇ ಬೇಕು ಅಂತ ಹೇಳ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ, ಮಲ್ಟಿಪ್ಲೈ ಆಗ್ತಾ ಇದ್ದಂಗೆ ನಾವೇ ನೋಡ್ಕೋಬೇಕು, ಹಂಗಾಗೋಯ್ತು. ಸೊ ದೆನ್ at one point we were like, ಓಕೆ ಇಲ್ಲ ಇನ್ನು ಇದನ್ನ ವಿ ಹ್ಯಾವ್ ಟು ಗೆಟ್ ದ ಫೀಮೇಲ್ ಡಾಗ್ಸ್ ಆಪರೇಟೆಡ್ ಅಂತ. ಫೈನಲಿ ಐ ಥಿಂಕ್ 19 ಡಾಗ್ಸ್ ವರ್ಗೂ ವಿ ಹ್ಯಾವ್ ಟೇಕನ್ ಕೇರ್. ಆಮೇಲೆ ಒಂದು ನಮ್ಮ ಫ್ರೆಂಡ್ಸ್ ಅವರ ಫಾರ್ಮ್ ಹೌಸ್ ಅಲ್ಲಿ ಒಂದಷ್ಟು ಅಲ್ಲಿ, ಒಂದಷ್ಟು ಇಲ್ಲಿ, ಒಂದಷ್ಟು ನಾವು ಕೊಟ್ಟ ಮೇಲೆ ದೆನ್ ದೇ ಆರ್ ಆಲ್ ಹ್ಯಾಪಿ ಇನ್ ಡಿಫ್ರೆಂಟ್ ಪ್ಲೇಸಸ್. ವಿ ಆರ್ ಆಲ್ಸೋ ಹ್ಯಾಪಿ.